ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್ ಮೇಲೋಣಿ. ದರ್ಶನ್ ಅಭಿಮಾನಿಗಳಿಗೆ ಸ್ಕೂಲ್ ಓಪನ್ ಮಾಡಬೇಕು ಅಂಥೇಳಿ ಇಂಥದ್ದೊಂದು ಸ್ಟೇಟ್ಮೆಂಟ್ ವಿಜಯಲಕ್ಷ್ಮಿ ಅವರು ಕೊಟ್ಟಿದ್ದಾರೆ. ಯಾಕೆ ಈ ಮಾತನ್ನು ಹೇಳಿದರು ವಿಜಯಲಕ್ಷ್ಮಿ ಅವರು? ಯಾರಿಗಾಗಿ ಈ ಮಾತನ್ನು ಹೇಳಿದರು? ಈ ಎಲ್ಲದರ ಬಗ್ಗೆ ನಾನು ಸವಿಸ್ತಾರವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರೇ, ಬನ್ನಿ. ಕಳೆದ ಕೆಲ ತಿಂಗಳುಗಳ ಹಿಂದೆ, ಅಂದರೆ ಈ ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣ ಏನಾಯ್ತಲ್ಲ, ಅವಾಗಿನಿಂದ ಇಲ್ಲಿಯವರೆಗೂ ದರ್ಶನ್ ಅವರ ವಿರುದ್ಧ ಸಾಕಷ್ಟು ನೆಗೆಟಿವ್ ಆಗಿ ಮಾತನಾಡುವಂಥದ್ದು ಶುರುವಾಗಿದೆ. ಸಾಕಷ್ಟು ಜನ ದರ್ಶನ್ ಅವರು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ದರ್ಶನ್ ಅವರ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡಿರಲಿಲ್ಲ. ಆದರೆ ಯಾವಾಗ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂದರ್ ಆದರೂ ಅವಾಗಿನಿಂದ ಅವರ ಅಭಿಮಾನಿಗಳು ಸಾಕಷ್ಟು ರೊಚ್ಚಿಗೆದ್ರು. ಆಮೇಲೆ ಅವರ ಹೀರೋ ಒಳಗಡೆ ಹೋಗಿದ್ದನ್ನು ತಡ್ಕೊಳ್ಳೋದಕ್ಕಾಗಲಿಲ್ಲ. ಹೀಗಾಗಿ ಸಾಕಷ್ಟು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಕೆಲವು ಹೀರೋಗಳಿಗೆ ಇದು ಇಂಡೈರೆಕ್ಟ್ ಆಗಿ ಬಹಳ ಬಿಸಿ ಮುಡ್ತು. ಆವಾಗ ದರ್ಶನ್ ಅಭಿಮಾನಿಗಳ ವಿರುದ್ಧ ಈ ಏನು ಉಳಿದಂತಹ ಹೀರೋಗಳಿದಾರಲ್ಲ, ಇವರೆಲ್ಲರೂ ಕೂಡ ಕೆಂಡ ಕಾರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗಿನಿಂದ ದರ್ಶನ್ ಅಭಿಮಾನಿಗಳು ವರ್ಸಸ್ ಕೆಲವೊಂದಷ್ಟು ಜನ ಹೀರೋಗಳು ಅಂತೇಳಿ ಫ್ಯಾನ್ ವಾರ್ ಸ್ಟಾರ್ಟ್ ಆಯಿತು. ಆವಾಗಿನಿಂದ ಒಂದು ಟಾಕ್ ಎದ್ದು. ಏನು ಟಾಕ್ ಅಂತ ಹೇಳಿದ್ರೆ, ದರ್ಶನ್ ಅವರ ಅಭಿಮಾನಿಗಳು ಅನಕ್ಷರಸ್ಥರು, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಎಲ್ಲ ಸ್ಲಮ್ ಅವರು, ದರ್ಶನ್ ಅವರ ಅಭಿಮಾನಿಗಳು ಕೂಡ ಒಬ್ಬರು ಎಜುಕೇಟೆಡ್ ಅಲ್ಲ ಅನ್ನುವಂತಹ ಒಂದು ಮಾತು ಶುರುವಾಯಿತು. ಕಳೆದ ಒಂದು ವರ್ಷದಿಂದ ಏನೇನೆಲ್ಲ ಘಟನೆಗಳಾಯಿತು ನೀವೆಲ್ಲ ಕೂಡ ನೋಡಿದ್ದೀರಾ. ರಮ್ಯಾ ಅವರು ಟ್ವೀಟ್ ಮಾಡಿದ್ರು ಅಂತ ಹೇಳಿ ಯಾರಿಗೋ ಕಮೆಂಟ್ ಹಾಕಿದ್ರು, ಮೆಸೇಜ್ ಹಾಕಿದ್ರು ಅಂತ ಕಂಪ್ಲೇಂಟ್ ಕೊಟ್ಟರು, ಅರೆಸ್ಟ್ ಮಾಡಿದ್ರು, ಎಲ್ಲ ಆಯಿತು. ರಮ್ಯಾ ಅವರು ಕೂಡ ಹೇಳಿದ್ರು ದರ್ಶನ್ ಅವರ ಅಭಿಮಾನಿಗಳು ಅನ್ಎಜುಕೇಟೆಡ್ಸ್, ಯಾರು ಕೂಡ ಅಕ್ಷರವಂತರಲ್ಲ ಅಂಥೇಳಿ. ಇತ್ತೀಚೆಗೆ ಮತ್ತೆ ಈ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಯಿತು ಆ ಸಂದರ್ಭದಲ್ಲೂ ಕೂಡ ಅಂತಂದರೆ ಈ ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಮತ್ತೆ ಒಂದು ಟಾಕ್ ಶುರುವಾಯಿತು. ಏನು ಟಾಕ್ ಅಂತ ಹೇಳಿದ್ರೆ, ದರ್ಶನ್ ಅವರ ಅಭಿಮಾನಿಗಳು ಯಾರು ಕೂಡ ಎಜುಕೇಟೆಡ್ಸ್ ಅಲ್ಲ, ಎಲ್ಲ ಸ್ಲಮ್ ಅವರು, ಎಲ್ಲ ಅಕ್ಷರವಂತರಲ್ಲ, ಮೆಚ್ಯೂರ್ಡ್ ಇರುವಂಥವ್ರಲ್ಲ ಅಂಥೇಳಿ. ಆದರೆ ಇದಕ್ಕೆ ವಿಜಯಲಕ್ಷ್ಮಿ ಅವರು ಒಂದು ಕೌಂಟರ್ನ ಕೊಟ್ಟರು. ಮನೆ ಅಷ್ಟೇ ನೋಡಿರ್ಬೋದು ನೀವು, ಸುದೀಪ್ ಅವರು ಮತ್ತು ವಿಜಯಲಕ್ಷ್ಮಿ ಅವರ ನಡುವೆ ಯಾವ ರೀತಿಯಾಗಿ ಕೌಂಟರ್ ಆಯಿತು ಅಂಥೇಳಿ ಹೇಳಲಾಗ್ತಾ ಇದೆ. ಅದರದ್ದು ಅವ್ರಿಗೆ ಕೌಂಟರ್ ಕೊಟ್ಟರು ಇಲ್ಲೋ ಅನ್ನೋದು ಬೇರೆ ವಿಚಾರ. ಇದರ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ದರ್ಶನ್ ಅವರ ಅಭಿಮಾನಿಗಳು ಅನಕ್ಷರಸ್ಥರು ಅಂತ ಯಾರ್ಯಾರೆಲ್ಲ ಹೇಳ್ತಿರಲ್ಲ, ನೀವೆಲ್ಲ ಸೇರಿ ದೇಣಿಗೆಯನ್ನು ಹಾಕಿ, 1 ಲಕ್ಷನೋ 50,000ನೋ 20,000ನೋ ಎಷ್ಟೆಷ್ಟು ಕೊಡ್ತೀರಾ, ಕನ್ನಡ ಇಂಡಸ್ಟ್ರಿಲಿರೋ ಎಲ್ಲರೂ ದೇಣಿಗೆ ಸಂಗ್ರಹ ಮಾಡಿ ಒಂದು ಸ್ಕೂಲ್ ಓಪನ್ ಮಾಡೋಣ. ದರ್ಶನ್ ಅವರ ಅಭಿಮಾನಿಗಳನ್ನ ಕರ್ಕೊಂಬಂದು ನೀವೇ ಕ್ಲಾಸ್ ತೊಗೊಳ್ಳಿ, ಯಾವ ರೀತಿಯಾಗಿ ಅಭಿಮಾನಿಗಳಿರಬೇಕು, ಒಬ್ಬ ಹೀರೋ ಅಭಿಮಾನಿಗಳಂದರೆ ಯಾವ ರೀತಿ ಇರ್ತಾರೆ, ಅವ್ರಿಗೆ ಏನೇನೆಲ್ಲ ಕೊರತೆ ಇದೆ, ನೀವೇ ಅವರಿಗೆ ಕ್ಲಾಸ್ ತೊಗೊಂಡು ಅಕ್ಷರ ಜ್ಞಾನವನ್ನು ಕೊಡಿ ಅಂತೇಳಿ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ಹೌದು, ಇದು ನಿಜಕ್ಕೂ ಕೂಡ ವಿಜಯಲಕ್ಷ್ಮಿ ಅವರು ಹೇಳಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಪದೇ ಆ ಥರ ಮಾತನಾಡಿದಾಗ ಈ ರೀತಿ ಇರಿಟೇಷನ್ ಆಗುವಂಥದ್ದು ಸಹಜ. ವಿಜಯಲಕ್ಷ್ಮಿ ಅವರು ಹೇಳಿರೋ ಸತ್ಯ ಇದೆ. ಇಲ್ಲಿ ಯಾರೋ ಹೀರೋಗಳ ಅಭಿಮಾನಿಗಳು ಕೂಡ ಎಜುಕೇಟೆಡ್ ಇರಲ್ಲ, ಅನ್ಎಜುಕೇಟೆಡ್ ಇರಲ್ಲ. ಅವರವರ ಬುದ್ಧಿ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕೆಲವರು ಚಪ್ರಿಗಳು ಅಂತಂದರೆ ಮೆಸೇಜ್ಗಳನ್ನು ಹಾಕ್ತಾ ಇರ್ತಾರೆ. ಅದು ಅವರ ಹೀರೋಗೆ ಕಳಕ ತರುವಂಥ ಕೆಲಸ ಆಗುತ್ತೆ. ಆದರೆ ಇಲ್ಲಿ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇರೋದೇನು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಹೆಸರಿನಲ್ಲಿ ಸಾಕಷ್ಟು ಫೇಕ್ ಅಕೌಂಟ್ಗಳನ್ನು ಮಾಡಿಕೊಂಡು ಮೆಸೇಜ್ ಹಾಕೋದು, ಕೆಟ್ಟದಾಗಿ ಮಾತನಾಡುವಂಥದ್ದು ಈ ಥರ ಆಗ್ತಾ ಇದೆ. ಇದರ ಬಗ್ಗೆ ಪೊಲೀಸರೇ ಖಚಿತ ಮಾಹಿತಿಯೂ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಸಾಕಷ್ಟು ಜನ ಮಾತು ಕೂಡ ಆಡಿದ್ದಾರೆ. ಆದರೆ ಎಲ್ಲವೂ ಕೂಡ ದರ್ಶನ್ ಅವರ ಕಡೆಗೆ ಬೊಟ್ಟು ಮಾಡಿ ತೋರಿಸುವಂಥ ಕೆಲಸ ಆಗುತ್ತೆ. ಯಾಕೆ ಈ ಕೆಲಸ ಆಗಬಾರ್ದು ಅಂತ ವಿಜಯಲಕ್ಷ್ಮಿ ಅವರು ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳು ಯಾರ್ಯಾರು ಅಂಧ ಅಭಿಮಾನಿಗಳಿದಾರೋ, ಅನಕ್ಷರಸ್ಥರಿದ್ದಾರೋ, ಅವರೆಲ್ಲರಿಗೂ ಕೂಡ ಒಂದು ಸ್ಕೂಲ್ ಓಪನ್ ಮಾಡೋಣ, ನಾನು ಕೂಡ ದೇಣಿಗೆ ಹಾಕ್ತೀನಿ, ನೀವು ಕೂಡ ಯಾರ್ಯಾರು ಅನಕ್ಷರಸ್ಥರು ಅಂತ ಹೇಳ್ತಿರಲ್ಲ ದೇಣಿಗೆ ಹಾಕಿ ಸ್ಕೂಲ್ ಓಪನ್ ಮಾಡಿಬಿಡೋಣ ಒಂದು ಅಭಿಮಾನಿಗಳಿಗೋಸ್ಕರ ಅಂತೇಳಿ. ಆದರೆ ಇದಕ್ಕೆ ಯಾರ್ಯಾರು ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಗಳು ಮುಂದೆ ಬರ್ತಾರೋ ಮುಂದೆ ಬರಲ್ವೋ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಅನಕ್ಷರಸ್ಥರು ಅಂತ ಹೇಳಿದವರು ಮತ್ತು ಅಭಿಮಾನಿಗಳಿಗೆ ಶಿಕ್ಷಣದ ದಾರಿಯನ್ನು ತೋರಿಸುವಂಥದ್ದು, ಅಕ್ಷರ ದಾರಿ ತೋರಿಸುವಂಥದ್ದು ಮುಂದಾಗಬೇಕಲ್ವಾ. ಈಗ ದರ್ಶನ್ ಅವ್ರ ಬಗ್ಗೆ ಮಾತನಾಡ್ತೀರಿ, ಅವ್ರ ಅಭಿಮಾನಿಗಳ ಬಗ್ಗೆ ಮಾತನಾಡ್ತೀರಿ ಅಂತ ಹೇಳಿದ್ರೆ ದಾರಿ ತೋರಿಸೋದು ಕೆಲಸ ಆಗಬೇಕಲ್ಲ. ನೋಡೋಣ ಯಾವ್ಯಾವ ಹೀರೋಗಳು ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಸೇರಿ ಅನಕ್ಷರಸ್ಥ ಅಭಿಮಾನಿಗಳಿಗೆ ಅಕ್ಷರವನ್ನು ಕೊಡೋದಕ್ಕೆ ಮುಂದಾಗ್ತಾರೆ, ಯಾರ್ಯಾರೆಲ್ಲ ಬಂದು ಇದಕ್ಕೆ ಕೈ ಜೋಡಿಸ್ತಾರೆ ಅನ್ನುವಂಥದ್ದು, ಇನ್ನು ಮುಂದೆ ಕನ್ನಡ ಇಂಡಸ್ಟ್ರಿ ಆಗುವಂಥ ಬೆಳವಣಿಗೆ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ. ಇದಕ್ಕೆ ದರ್ಶನ್ ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ನಿಮಗೆ ಸ್ಕೂಲ್ ಅಗತ್ಯ ಇದೆಯಾ ಅನ್ನುವಂಥದ್ರ ಬಗ್ಗೆ ಕಮೆಂಟನ್ನು ಹಾಕಿ, ಹಾಗೆ ನಿಮ್ಮ ಬಗ್ಗೆ ಯಾರ್ಯಾರು ಕೆಟ್ಟದಾಗೆಲ್ಲ ಮಾತನಾಡಿದಾರಲ್ಲ ಅನಕ್ಷರಸ್ಥ ಅಭಿಮಾನಿಗಳು ಅಂತ, ಅವ್ರಿಗೆ ಏನೇನು ಸಲಹೆ ಕೊಡಬೇಕು ಅಂದ್ಕೊಂಡಿದ್ರು ಅದೆಲ್ಲವೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್ ಮೇಲೋಣಿ. ಧನ್ಯವಾದಗಳು.